ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಅನ್ಲಿಶ್ ಕನ್ನಡ. ಇದು ಕನ್ನಡ ಬಿಗ್ ಬಾಸ್ ಸೀಸನ್ 10 ರಿವ್ಯೂ ಡೇ 102. ಮೊದಲಿಗೆ ಡೇ 101 ತೋರಿಸಿದ್ರು. ಆ ಡೇ 102ನಲ್ಲಿ ಹಳೆ ಇವರೆಲ್ಲ ಕಂಟೆಸ್ಟೆಂಟ್ಸ್ ಬಂದಿರಲ್ಲ, ಸ್ನೇಹಿತು, ರಕ್ಷಕ್, ಭಾಗ್ಯಶ್ರೀ ಮೇಡಮ್ಮು, ಸಿರಿ, ನೀತು, ಇಶಾನಿ ಇವರೆಲ್ಲ ಬಂದಿದ್ರಲ್ಲ. ಅವರೆಲ್ಲ ಮಾತಾಡ್ತಾಯಿದ್ರು. ನಮ್ರತ ಅವರ ಜೊತೆ ಮಾತಾಡ್ತಾಯಿದ್ರು. ಸ್ನೇಹಿತ ಒಂದು ಕಡೆ ಇದ್ದರು. ಇವರು ನಮ್ರತ ಅವರೇ ಕರೆದು ಮಾತಾಡಿದರು. ಹಂಗೆ ನೀನು ಮಾಡಿದ ತಪ್ಪು, ಈ ಥರ ಇದು ಮಾಡಬಾರ್ದಿತ್ತು, ಡಿಮೋಟಿವೇಟ್ ಮಾಡಬಾರ್ದಿತ್ತು. ಅದು ಹೊರಗಡೆ ನಡೆದಿದ್ದನ್ನು ಹೇಳಲೂ ಇಲ್ಲ. ಎಷ್ಟು ರೆಸ್ಪೆಕ್ಟಿವಾಗಿ ನಡ್ಕೋಬೇಕೋ ಅಷ್ಟು ರೆಸ್ಪೆಕ್ಟಿವ್ ನಡ್ಕೊಂಡಿದ್ರು. ಯಾರೋ ಸ್ನೇಹಿತರು ಕರೆದುಬಿಟ್ಟು ನೀನೇನು ಮಾತಾಡಬೇಡ, ನಾನು ಹೇಳಿದ್ದು ಕೇಳು ಅಂತ. ಏನು ಮಾತುಗಳು, ಭಾಳ ಗಾಂಚಲಿ ಮಾತುಗಳು. ಇವರು ನಮ್ರತ ಅವ್ರದ್ದು ಏನು ಇವ್ರದ್ದು ಭಯಂಕರ, ಏನೋ ಸಖತ್ ನ್ಯಾಯವಾಗಿ ಇದ್ದ ಥರ ಒಳಗಡೆ ಏನೇನು ನಡೀತಂತ ನಮಗೂ ಗೊತ್ತು ಅಲ್ವಾ. ಹಿಡ್ಕೊಂಡು ಸ್ನೇಹಿತರಿರೋವಾಗ ಒಂಥರ ಇದ್ದರು, ಇಲ್ದಿರೋವಾಗ ಬೇರೆ ಥರ ಇದ್ದರು, ಚೇಂಜ್ ಮಾಡ್ತಾ ಇದ್ದಾರೆ. ಅದಕ್ಕೆ ಒಳಗೆ ಡೀಪಾಗಿ ಹೋಗೋದು ಬೇಡ, ಅದು ನಮಗೆ ಅಸಹ್ಯ, ಅದು ಅಷ್ಟೇ. ಇದಾದಮೇಲೆ ಇನ್ನೊಂದು ಟಾಸ್ಕ್ ಕೊಟ್ಟರು. ಏನು ಟಾಸ್ಕ್ ಅಂದರೆ, ಇವರು ಗೆದ್ರಲ್ಲ ಲಾಸ್ಟ್ ಟೈಮು, ನೀತು ಅವ್ರು ಗೆದ್ದರು. ಆ ಟಾಸ್ಕು ಯಾರು ಅದನ್ನು ವಿನ್ ಮಾಡಿದ್ರೆ ಒಂದು 1 ಲ್ಯಾಕು ತಿರ್ಗಿ ಆ್ಯಡ್ ಆಗುತ್ತೆ. 46 ಲ್ಯಾಕ್ಸಲ್ಲಿ 1 ಲ್ಯಾಕ್ ಇನ್ನೂ ಆ್ಯಡ್ ಆಗುತ್ತೆ ಅಂತ ಹೇಳಿದ್ರು. 45 ಲ್ಯಾಕ್ಸಲ್ಲಿ ಸರಿ ಅಂತ ಇವರು ತನಿಷಾ ಅವ್ರು ನಾನು ಆಡ್ತೀನಿ ಅನ್ನೋದು, ಕಾರ್ತಿಕ್ ಅವ್ರು ನಾನು ಆಡ್ತೀನಿ ಅನ್ನೋದು, ಈ ಥರ ಮಾಡಿ ಫೈನಲಾಗಿ ತುಂಬ ಓಟ್ಸು ತನಿಷಾಗೆ ಬಂದರು. ಮ್ಯಾಕ್ಸಿಮಮ್ ತನಿಷಾಗೆ ಬಂತು, ಸಂಗೀತ ಅವ್ರ ಮಾತ್ರ ಓಟ್ ಹಾಕಿಲ್ಲ ತನಿಷಾ ಅವ್ರಿಗೆ. ಆಯಿತಾ, ಸರಿ ಮ್ಯಾಕ್ಸಿಮಮ್ ಓಟ್ ಬಂತಲ್ಲ. ಆ ಟಾಸ್ಕ್ನ ತನಿಷಾ ಅವರು ವಿನ್ ಆದರು, ಸೂಪರಾಗಿ ಆಡಿ ವಿನ್ ಆದರು. ಅವ್ರು ನೀತು ಅವ್ರು ಆಡಿದ್ದಕ್ಕಿಂತ ಸ್ವಲ್ಪ ಬೇಗನೆ ಆಡಿ ವಿನ್ ಆದರು. ಸೊ ಮನೆ 1 ಲ್ಯಾಕ್ ಗಳಿಸ್ತು, 46 ಲಕ್ಷ ಆಯಿತು. ನೆಕ್ಸ್ಟು ಸ್ವಲ್ಪ ಹೊತ್ತು ಆದಮೇಲೆ ಇನ್ನೊಂದು ಟಾಸ್ಕ್ ಕೊಟ್ಟರು. ಅವಾಗ ಕಾರ್ತಿಕ್ ಅವ್ರಿಗೆ ಟಾಸ್ಕ್ ನಾನು ಆಡ್ತೀನಿ, ಚೆನ್ನಾಗಿ ಆಡ್ತೀನಿ. ಲಾಸ್ಟ್ ಟೈಮು ಸ್ನೇಹಿತವರು ಕ್ಯಾಪ್ಟನ್ ಆಗೋಕ್ಕೆ ಮುಂಚೆ ಆ ಟಾಸ್ಕ್ ಆಡಿ ವಿನ್ ಆಗಿದ್ದು. ಅದರಲ್ಲಿ ಸ್ನೇಹಿತು, ನಮ್ರತ ಮತ್ತು ಕಾರ್ತಿಕ್ ಅವ್ರು ಆಡಿದ್ದು. ಸ್ನೇಹಿತರು ಆ ಟಾಸ್ಕ್ನ 10 ಮಿನಿಟ್ಸಲ್ಲಿ ಮುಗಿಸಿದ್ರಂತೆ. ಅದಕ್ಕಿಂತ ಬೇಗ ಮುಗಿಸಿದ್ರೆ ಮನೆ 1 ಲ್ಯಾಕ್ ಗೆಲ್ಲುತ್ತೆ ಅಂತ ಹೇಳಿದ್ರು. ವಿನಯ್ ನಾನು ಆಡ್ತೀನಿ ಅನ್ನೋದು, ಕಾರ್ತಿಕ್ ನಾನು ಆಡ್ತೀನಿ ಅನ್ನೋದು. ಸೊ ಕಾರ್ತಿಕ್ಗೆ ಓಟುಗಳು ಜಾಸ್ತಿ ಬಂದು ಕಾರ್ತಿಕ್ ಅವ್ರು ಆಡೋ ಥರ ಇತ್ತು. ಸೊ ಕಾರ್ತಿಕ್ ಅವ್ರು ಸೂಪರಾಗಿ ಆಡಿದ್ರು. ಆಡ್ಬಿಟ್ಟು ಇನ್ನೂ 1 ಲ್ಯಾಕ್ ಬಂತು, ಟೋಟಲ್ 47 ಲ್ಯಾಕ್ಸ್ ಆಯಿತು. ಈ ಗ್ಯಾಪಲ್ಲಿ ಇವರು ಯಾರು ಪ್ರತಾಪು, ಸಂಗೀತ ಮಾತಾಡ್ತಾ ಇದ್ದಾರೆ. ಏನು ಗೊತ್ತಾ ಮಾತಾಡ್ತಾ ಇದ್ದಾರೆ, ನಾನಿಲ್ಲದೆ ರಿಯಲಾಗೆ ಕಾರ್ತಿಕ್ 0 ಆಗ್ಬಿಟ್ಟಿದ್ದಾನೆ, ಬಟ್ ಅವನಿಂದ ನಾನೇನು 0 ಆಗಿಲ್ಲ, ನಾನು ಹೀರೋಯಿನು, ನಾನು ಹೀರೋಯಿನೇ ಅಂತ. ಅದೇ ಹೇಳ್ತಾರಲ್ಲ, ಕಾನ್ಫಿಡೆನ್ಸ್ ಇರಬೇಕು, ಓವರ್ ಕಾನ್ಫಿಡೆನ್ಸ್ ಇರ್ಬೋದು, ಹಂಗಾಗ್ತಾಯಿದೆ. ಸರಿ ಮಾತಾಡಿಕೊಂಡು ಹಿಂಗೆ ಮಾಡಿದರು. ಅವ್ರು ಹೀರೋನ ಅದು ಬೇರೆ ವಿಷಯ. ಈ ಲೆವೆಲ್ಗೆ ಈ ಥರ ಮಾತುಗಳು ಬೇಕಾಗಿಲ್ಲ. ಇನ್ನು 2 ವಾರ ಇದೆ, ಒಳ್ಳೆ ಹೆಸರು ಮಾಡ್ಕೊಂಡಿದ್ದೀರಾ, ಅದನ್ನು ಹಾಗೆ ಉಳಿಸ್ಕೊಂಡು ಹೋಗ್ಬೋದು. ಆಯಿತಾ. ನಾನು ಹೀರೋಯಿನ್ನು, ನಾನಿಲ್ಲದೆ ಅವ್ರು 0, ಈ ಮಾತುಗಳೆಲ್ಲ ಅನಾವಶ್ಯಕ ಅಂತಾರಲ್ಲ, ಆ ಥರ. ಇದಾದಮೇಲೆ ನೆಕ್ಸ್ಟು ಯಾರು ಯಾರು ನಮ್ರತ ಅವರು, ಇವ್ರು ಮಾತಾಡ್ತಾರೆ, ವಿನಯ್ ಅವ್ರಿಗೆ ಇದು ಬೇಕಾಗಿರಲಿಲ್ಲ. ಇವಾಗ ಫಾರ್ಮ್ ಚೆನ್ನಾಗಿದ್ದಾರೆ, ನಮ್ರತ ಅವ್ರ ಹತ್ರ ಜಾಯ್ನ್ ಹಾಕ್ಕೊಂಡು ಅವ್ರ ಹೆಸರು ಹಾಳು ಮಾಡ್ಕೊಳ್ತಾರೆ. ನಿನ್ನ ಯೂಸ್ ಮಾಡಿಕೊಂಡು ಅವರು ಕಾರ್ತಿಕ್ ಅವ್ರು ಹೀಗೆ ಮಾಡ್ತಾ ಇರೋದು, 10 ವರ್ಷದಿಂದ ಹೀಗೆ ಏನೇನೋ ಕತೆಗಳು, ಬೇಡದೇ ಇರೋ ಕತೆಗಳು. ಅದೇ ಟೈಮಲ್ಲಿ ಮೇಲೆ ಯಾರು ಕಾರ್ತಿಕ್ಕು ಮತ್ತು ನಮ್ಮ ತುಕಾಲಿ ಸಂತೋಷ್, ವರ್ತೂರು ಸಂತೋಷ್, 3 ಮಾತಾಡ್ತಾಯಿದ್ರು. ಚೆನ್ನಾಗಿ ಆಡ್ತಾ ಇದೆಯಾ ಆಡು, ಅದು ಇದು ಅಂದ್ಕೊಂಡು ಇದು ಮಾಡ್ತಾಯಿದ್ರು. ಅವ್ರು 3 ಮಾತಾಡ್ತಾ ಇರಬೇಕಾದ್ರೆ ಇವ್ರು ನಮ್ರತ ಅವ್ರು ಬಂದು ಫ್ರೀ ಇದ್ದರೆ ಸ್ವಲ್ಪ ಬನ್ನಿ ಇಲ್ಲಿ ಅಂತ ಕರೆದ್ರು. ಯಾರನ್ನ, ಕಾರ್ತಿಕ್ ಅವ್ರನ್ನ. ಸರಿ ಅಂತ ಬಂದರು. ಬಂದು ಮಾತಾಡ್ತಿದ್ದಾರೆ. ಅಲ್ಲೂ ಗಾಂಚಲಿ ಮಾತುಗಳು. ನನಗೆ ಈ ಥರ ಫ್ಲರ್ಟ್ ಮಾಡೋದು ಸರಿ ಕಾಣಲಿಲ್ಲ, ನೋಡಿ ಇಬ್ಬರ ಹೆಸರು ಇದಾಗಿದೆ, ಕ್ಯಾಮ್ರಾ ಮುಂದೆ ನಾವು ಇದು ಮಾಡಬೇಕು, ಕ್ಷಮಾಪಣೆ ಕೇಳಬೇಕು, ಅದು ಅಂತ. ಸರಿ ಕಾಣಲಿಲ್ಲ ಅಂದರೆ ಪ್ರ್ಯಾಂಕು ಮಾಡಿದ್ದು ಅಲ್ವಾ ಅಂತ ಕಾರ್ತಿಕ್ ಹೇಳಿದ್ದಕ್ಕೆ, ಅದು ಪ್ರ್ಯಾಂಕು ಅಂತ ನನಗೆ ಸರಿ ಕಾಣಲಿಲ್ಲ, ಪ್ರ್ಯಾಂಕ್ ಥರ ಅನ್ನಿಸ್ಲಿಲ್ಲ. ಹೊರಗಡೆಯಿಂದ ಬಂದು ಹೇಳೋದ ಮೇಲೆ ನಿಮಗೆ ಅನ್ನಿಸ್ತಾ ಇದೆ. ಮಾಡೋವಾಗ ಚೆನ್ನಾಗಿತ್ತು ತಾನೇ, ಪ್ರ್ಯಾಂಕ್ ಆದರೆ ಸರಿ, ಇಲ್ಲ ಸೀರಿಯಸ್ ಆಗಿ ಸರಿ. ಅವಾಗ ಚೆನ್ನಾಗಿತ್ತು, ಅವ್ರ ಕೈ ಹಿಡಿದಾಗ ತುಂಬ ಇದು ಕಂಫರ್ಟ್ ಇದೆ, ಅದು ಈಗಲೂ ಅದನ್ನೇ ಹೇಳ್ತಾ ಇದ್ದೀರ ತಾನೆ. ಈಗ ಏನೋ ಸರಿ ಕಾಣಲಿಲ್ಲ ಅಂದರೆ ಕಾರ್ತಿಕ್ ಅವ್ರಿಗೆ ಆ ಟೈಮಲ್ಲಿ ಮಾತಾಡೋಕ್ಕೆ ಬಂದಿಲ್ಲ ಅನಿಸುತ್ತೆ. ಮಾಡೋವಾಗ ಚೆನ್ನಾಗಿತ್ತ ಪ್ರ್ಯಾಂಕು, ಈಗ ಈ ಥರ ಇದೆ ಅಂತ ಕೇಳಬೋದಿತ್ತು. ಆ ಚೇಂಜಲ್ಲಿ ಕೇಳ್ತಾಯಿದ್ರೆ ಏನೋ ಅದು.
ಅಲ್ಲಿ ಕೇಳೋಕ್ಕಾಗಿಲ್ಲ, ಸುಮ್ಮನಾದರು. ಇದಾದಮೇಲೆ ಇದು ಬಂತು, ಎಲಿಮಿನೇಷನ್, ಮಿಡ್ ವೀಕ್ ಎಲಿಮಿನೇಷನ್. ಯಾರಾಗಿದ್ದಾರೆ? ತುಕಾಲಿ ಸಂತೋಷು, ವರ್ತೂರು ಸಂತೋಷು, ಕಾರ್ತಿಕ್ಕು, ನಮ್ರತ, ತನಿಷಾ, ವಿನಯ್, ಟೋಟಲ್ 7 ಮೆಂಬರ್ಸ್ ಇದ್ದರು. ಸಂಗೀತ ಮತ್ತು ಇವರಿಲ್ಲ, ಯಾರು ಪ್ರತಾಪ್ ಇಲ್ಲ. ಮ್ಯಾಕ್ಸಿಮಮ್ ಜನ ಯಾರು ಹೋಗ್ತಾರೆ ಅಂತ ಹೇಳಿದ್ದಕ್ಕೆ ನಮ್ರತ, ತನಿಷಾ ಅಂತ ಹೇಳಿದ್ರು. ಸರಿ, ಯಾರು ನಾ ಹೇಳೋ ಹೆಸರುಗಳನ್ನ ಮುಂದೆ ಬರ್ಬೇಕು ಅಂತೇಳ್ಬಿಟ್ಟು ತುಕಾಲಿ ಸಂತೋಷ, ನಮ್ರತ ಎಲ್ಲರನ್ನ ಮುಂದೆ ಕಳಿಸಿದ್ರು. ವಿನಯ್ ಒಬ್ಬರನ್ನ ಅಲ್ಲೇ ಇರಿಸಿದ್ರು. ಸೊ ವಿನಯ್ ಅವರು ಫಸ್ಟ್ ಸೇವ್. ಎರಡನೇದು ವರ್ತೂರು ಸಂತೋಷ್ ಸೇವ್. ಮೂರನೇದು ನಮ್ರತ ಸೇವು. ನಾಲ್ಕನೇದು ಕಾರ್ತಿಕ್ ಸೇವ್. ಕಾರ್ತಿಕ್, ತುಕಾಲಿ, ತನಿಷಾ 3 ಜನ ಇದ್ದಾರೆ. ಸೊ ತನಿಷಾ ಅವ್ರಿಗೆ ನಿಮ್ಮದು ಜರ್ನಿ ಇಲ್ಲೇ ಎಂಡ್ ಆಗ್ತಾಯಿದೆ ಅಂತ ಹೇಳ್ಬಿಟ್ಟು ಇದು ಮಾಡಿದ್ರು. ಆಯಿತಾ? ಅವರು ಈ ಥರ ಎಲಿಮಿನೇಷನ್ ಬೇಕಾಗಿರಲಿಲ್ಲ ಅಂದರೆ ತುಂಬ ಬೇಜಾರಾಗತ್ತರು. ನಿಜ ಹೇಳ್ಬೇಕಂದ್ರೆ ಅವರು ಹತ್ತಿದ್ರಲ್ಲಿ ನಿಜ ತುಂಬ ಆನೆಸ್ಟ್ ಇದೆ. ಏನು ಗೊತ್ತಾ, ಬಂದಾಗಿಂದನೂ ಯಾವುದೇ ಒಂದು ಗ್ರೂಪಲ್ಲಿ ಜಾಯ್ನ್ ಆಗಿರೋದು, ಚೆನ್ನಾಗಿ ಆಡ್ತಾಯಿದ್ರು. ಕುಕ್ಕಿಂಗ್ ಕೆಲಸಗಳು ಕಾರ್ತಿಕ್ ಜೊತೆ ಸೇರಿಕೊಂಡು ಮಾಡ್ತಾಯಿದ್ರು. ಇಷ್ಟೆಲ್ಲ ಮಾಡಿ ಅದೇನಪ್ಪ, ಅದರಲ್ಲಿ ಇನ್ನೊಂದು ಏನಂದರೆ ಅವರೇನು ನಮ್ರತಾಗಿಂತ ಮೋಸ ಆಡಿದ್ರ. ನಮ್ರತ ಸೆಕೆಂಡ್ ಥರ್ಡ್ ಸೇವ್ ಆಗ್ತಾರಂತೆ, ಇವರು ಹೆಲ್ಮೆಟ್ ಆಗ್ತಾರಂತೆ. ಯಾವುದೇ ಕಾರಣಕ್ಕೂ ಇದು ನಿಜವಾದ ಜನರು ಓಟೇ ಅಲ್ಲ. ನಮ್ರತ ಅವರು ಅಷ್ಟು ಬೇಗ ಸೇವ್ ಆಗೋ ಚಾನ್ಸ್, ಅದು ಕಾರ್ತಿಕ್ಗಿಂತ ಮುಂಚೆ ಸೇವ್ ಆದರು. ಕಾರ್ತಿಕ್ ಅಷ್ಟು ಮೋಸ ಆಗಾಡಿದ್ರ ತಪ್ಪು ತಾನೆ. ಇದರಲ್ಲಿ ಅದೇ ಹೇಳ್ತಿರೋದು, ಪಕ್ಕಾ ರಾಜಕೀಯ ಇದೆ ಇದು. ಬಿಗ್ ಬಾಸು ಈ ಸಲ ಅದೇ ಹೇಳಿದ್ರು, ಫಸ್ಟ್ ಮೇಲೆ ಹೊಸ್ಟ್ ಆಗ್ತದೆ. ಇಷ್ಟು ಸೀಸನ್ ಈ ಲೆವೆಲಿಗೆ ಇಲ್ಲ, ಈ ಸಲ ಫಸ್ಟ್ ಮೇಲೆ ಹೊಸ್ಟ್ ಆಗ್ತಾಯಿದೆ. ಅದು ಏನಂತಾರೆ ಗೊತ್ತಿಲ್ಲ. ಇದರಲ್ಲಿ ಇನ್ನೂ ಡೀಪಾಗಿ ಅಬ್ಸರ್ವ್ ಮಾಡಿದ್ರೆ ಗೊತ್ತಾಗುತ್ತೆ ನಿಮಗೆ. ಸಂಗೀತ ಅವ್ರನ್ನ ಚೆನ್ನಾಗಿ ಪುಷ್ ಮಾಡ್ತಾರೆ ಮೇಲೆ. ಹೇಳ್ತೀನಿ ನೋಡಿ ಒಂದೊಂದಾಗಿ. ಟಿಕೆಟ್ ಫಿನಾಲೆ ಪ್ರತಾಪ್ ಸಿಗಬೇಕಿತ್ತು, ಸಂಗೀತಕ್ಕೆ ಸಿಗೋ ಥರ ಮಾಡಿದ್ರು. ನೆಕ್ಸ್ಟು ಸಂಗೀತ ಹತ್ರ ಯಾರ್ಯಾರು ಜಗಳ ಆಡಿದ್ರು ಅವರೆಲ್ಲ ಹೊರಗೆ ಹೋಗ್ತಾಯಿದ್ದಾರೆ. ಫಸ್ಟ್ ನೀತು ಜಗಳ ಆಡಿದ್ರು, ಹೊರಗೋದ್ರು. ನೆಕ್ಸ್ಟು ಮೈಕಲ್ ಜಗಳ ಆದರು, ಹೊರಗೋದ್ರು. ಆಯಿತಾ? ಈಗ ತನಿಷಾ ಜಗಳ ಆಡಿದ್ರು, ಅವರು ಹೊರಗೋದ್ರು. ಓಕೆನಾ? ಒಳಗಿರೋದು ಯಾರು ನೋಡಿ. ಸಂಗೀತ ಅವ್ರು ಸೋಪ್ ಹಾಕೋರು, ನಮ್ರತ ಫಸ್ಟ್ ಜಗಳ ಆಡ್ತಾರೆ, ಈಗ ಸೋಪ್ ಹಾಕ್ತಾಯಿದಾರಲ್ಲ ಅವರು ಒಳಗಿದ್ದಾರೆ. ತುಕಾಲಿ ಸಂತೋಷ್ ಭಯಂಕರ ಸೋಪ್ ಹಾಕ್ತಾರೆ, ಅವನು ಒಳಗಿದ್ದಾನೆ. ವರ್ತೂರು ಸಂತೋಷ್ ಸೋಪು ಒಳಗಿದ್ದಾರೆ. ಕಾರ್ತಿಕ್ಕು, ವಿನಯ್ ಅವರಿಬ್ಬರೇ ಅಗೇನ್ಸ್ಟ್ ಮಾತಾಡ್ತಾರೆ, ಅವ್ರನ್ನ ಹೊರಗೆ ಹಾಕೋಕ್ಕಾಗಲ್ಲ, ಕ್ಯಾಕರು ಸುಗಿತಾರೆ. ನಾನು ಹೇಳಿದ್ದು ಯೋಚನೆ ಮಾಡಿ ನೋಡಿ, ಕರೆಕ್ಟೇ ಅಲ್ವಾ? ನೋಡೋಣ, ಏನು ಸೀಕ್ರೆಟ್ ರೂಮ್ ಏನೋ ಕಳಿಸ್ತಾರೆ ಅನ್ನೋ ಗೊತ್ತಿಲ್ಲಪ್ಪ. ನನಗೆ ಗೊತ್ತಿದ್ದು ಇನ್ನೊಂದು ವಾರಕ್ಕೆ ಏನು ಸೀಕ್ರೆಟ್ ರೂಮ್ ಕಳಿಸಲ್ಲ. ಅದೇ ಹೇಳ್ತೇನೆ, ಪಕ್ಕಾ ಪಾಲಿಟಿಕ್ಸ್ ಇದರಲ್ಲಿ. ಏನಪ್ಪ ಈ ಜನಗಳು ಓಟು ಅಂತ ಹೇಳ್ತಾರೆ, ಜನಗಳು ಓಟು ಇಲ್ಲ, ಮಣ್ಣು ಇಲ್ಲ. ಯಾರು ಓಟು ಯಾರು ಮಾಡ್ತಾಯಿದ್ದಾರೆ, ಚಾನಲ್ ಏನು ಮಾಡ್ತಾರೆ ಗೊತ್ತಾಗ್ತಾಯಿದೆ. ನಮ್ರತನ ಕ್ಲೀನಾಗಿ ಪುಷ್ ಮಾಡ್ತಾಯಿದ್ದಾರೆ. ಓಟ ಇಲ್ಲದಿದ್ರು ಓಟ್ ಅಂತ ಕನ್ಸಿಡರ್ ಮಾಡ್ತಾಯಿದ್ದಾರೆ. ಏನಾಗುತ್ತೋ ನೋಡಬೇಕು. ಇಷ್ಟು ಹೇಳಿ ನಾನು ರಿವ್ಯೂನ ಮುಗಿಸ್ತಾ ಇದ್ದೀನಿ. ನಿಮಗೆ ರಿವ್ಯೂ ಇಷ್ಟ ಆಗಿದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ. ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಗೈಸ್. ಬಾಯ್ ಬಾಯ್ ಆಲ್.